ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇರುವ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ಆಡಳಿತದಲ್ಲಿ ಬಂದಿನಂತ ಈ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲ ಆಗ್ತಾ ಇದೆ. ಸ್ನೇಹ ಹಿರೇಮಠ ಅವ್ರ ಕೊಲೆ ಆದ್ಮೇಲೆ ಬಹುಶಃ ಸರ್ಕಾರ ಕ್ರಮ ಸರಿಯಾಗಿ ತಗೋತಿದ್ರ, ಏನು ಮಾಡಬೇಕಾದ ಎಲ್ಲ ಕೆಲಸಗಳು ಮಾಡ್ತಿದ್ರ ಈ ಅಂಜಲಿ ಘಟನೆ ನಡುಲಾಗ್ತಿತ್ತು. ಮತ್ತು ವಿಶೇಷವಾಗಿ ಅಂಜಲಿ ಅಂಬೇಗರ್ ಮೊದಲೇ ನನಗೆ ಸುರಕ್ಷೆ ಕೊಡ್ರಿ ಅಂತ ಕೇಳಿದಾಗೂ ಇವರು ಬಹಳ ನಿಗ್ಲಿಜೆನ್ಸಿ ನೇಚರ್ ತೋರಿಸಿ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಇರುವಂತ ಒಂದು ಕಾಳಜಿ ಏನು ಸರ್ಕಾರಕ್ಕೆ ಬೇಕು ಅದ ನಮ್ಮ ಕಡೆಗೆ ಇಲ್ಲ ಅಂತ ತೋರಿಸ್ಕೊಡುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇವರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ಇಬ್ರು ಇರುವಂತ ಕುರ್ಚಿ ಬಗ್ಗೆ ಏನೋ ಒಂದು ಜಗಳಿದೆ, ಅದರದ ಪರಿಣಾಮ ಆಡಳಿತ ಮೇಲೆ ತೋರಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿನೂ ಸರಿಯಾಗಿ ಕೊಡ್ತಾ ಇಲ್ಲ ಮತ್ತು ಗ್ಯಾರಂಟಿ ಹೆಸರ ಮೇಲೆ ಅಧಿಕಾರದಲ್ಲಿ ಬಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕರ್ನಾಟಕದಲ್ಲಿ ಕೆಟ್ಟು ಹೋಗಿತಿ. ಭಾರತೀಯ ಜನತಾ ಪಾರ್ಟಿ ಇದಕ್ಕ ವಿರೋಧ ಮಾಡ್ತಾ ಇದೀವಿ. ಮತ್ತು ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಸ್ಕೂಲ್ ಕಾಲೇಜ್ ಹೋಗುವಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಆಗುವಂತ ಅನ್ಯಾಯ ಪರಿಹಾರ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಬೇಕು. ಇಲ್ಲ ಇವ್ರಿಗೆ ಸರ್ಕಾರದಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಇವ್ರ ಫಲಿತಾಂಶ ಬಂದ ಮೇಲೆ ಇವ್ರ ಪರಿಸ್ಥಿತಿ ಇವ್ರಿಗೆ ಗೊತ್ತಾಗ್ತೈತಿ. ಸರ್ಕಾರ ಇರೋದು ಇಲ್ಲ, ಆದ್ರೆ ಅಲ್ಲಿವರೆಗೆ ನಡೆಯುವಂತ ಘಟನೆಗಳ ನಮ್ಮ ಎಷ್ಟೋ ನಾವು ಅಕ್ಕ ತಂಗಿಯರು ಕಳ್ಕೊತಾ ಇದೀವಿ. ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಆದ್ರೆ ಇವ್ರ ಮೇಲೆ ಯಾವುದೂ ಪರಿಣಾಮ ಆಗ್ತಾ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇವರಿಗೆ ಬರೇ ಅಧಿಕಾರದಿಂದ ಬರುವಂತ ಲಾಭ ಇದು ಬಿಟ್ರೆ ಬಹುಶಃ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ, ಹೆಸರು ಸಿದ್ದರಾಮಯ್ಯ ಸರ್ಕಾರ,
ಆದ್ರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಆಕ್ಷನ್ ಮೋಡ್ದಲ್ಲಿ ಇರ್ತಾರ. ಅದು ಮತ್ತ ತನ್ನ ಸ್ವಾರ್ಥಕ್ಕೆ ಅಷ್ಟೇ ಸರ್ಕಾರ ಬಳಕೆ ಮಾಡುವಂತ ಸ್ವಭಾವ ಇದ್ದಿನಂತವ್ರು ಇಬ್ರು ಜೋಡಿ ಆಗಿಬಿಟ್ಟಿದ್. ಈ ಜೋಡಿ ಕರ್ನಾಟಕಕ್ಕೆ ಹಾಳು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕು, ಇಲ್ಲಾರೆ ಮಹಿಳೆಯರ ರಕ್ಷಣೆ ಕೊಡ್ಲಿಕ್ಕೆ ಏನು ಕ್ರಮ ತಗೋತಾರೋ ಅದ್ರ ಬಗ್ಗೆ ಜನರಿಗೆ ತಿಳಿಸಿ ಹೇಳ್ಬೇಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದೀವಿ. ಬಹಳ ಬೇಗನ ಅವ್ರ ಕಡೆದ ರಿಪ್ಲೈ ಬರ್ಬೋದು, ಇಲ್ಲಾರೆ ನಾವು ತೀವ್ರ ಹೋರಾಟ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇಡೀ ಕರ್ನಾಟಕನಲ್ಲಿ ರಕ್ಷಣೆ ಕೊಡ್ಲಿಕ್ಕೆ ವಿಫಲ ಆಗಿದ್ದಾರೆ. ಯಾಕಂದ್ರೆ ಈ ಸರ್ಕಾರ ಏನಿದೆ ಅಲ್ಲ, ಜಂಗಲ್ ರಾಜ್ ಅನಿಸ್ತಾ ಇದೆ. ಜಂಗಲ್ ನಲ್ಲಿ ಯಾವ ತರದ ಅಟ್ಯಾಕ್ ಮಾಡ್ತಾರ ಅದೇ ಪ್ರಕಾರ ಪುರುಷರು ಮಹಿಳೆಯರ ಮೇಲೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗೂ ಇಂತ ಕೆಳಗೆಟ್ಟ ಹುಡುಗರು ಏನಿದಾರಲ್ಲ, ಪ್ರೀತಿ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಹಾಗೂ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಒನ್ ಸೈಡ್ ಲವ್ ಇದೆಲ್ಲ, ಅದಕ್ಕೆ ಏನ್ ಪ್ರತಿಕ್ರಿಯೆ ಕೊಡ್ತಾ ಇದಾರ. ಹುಡುಗಿ ಯಾವಾಗ ಇಲ್ಲ ಅಂತ ಹೇಳ್ತಾರಲ್ಲ, ನೋ ಮೀನ್ಸ್ ನೋ, ದಟ್ ಶುಡ್ ಬಿ ಅಂಡರ್ಸ್ಟುಡಬಲ್. ಬಟ್ ಏನಿದೆ, ಇಂಥ ಕೊಲೆಗಾರರು ಅವ್ರದ್ದು ಕತ್ತರಿಸಿ ಅವ್ರಿಗೆ ಕೊಲೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಸರ್ಕಾರ ಏನಿದೆ ಅಲ್ಲ, ಅಂಜಲಿ ದೇಹ ಕತ್ತಲಾದ್ಮೇಲೆ ಎಚ್ಚೆತ್ಕೋಬೇಕಾಗಿದ್ದು. ಆದ್ರ ಇವರು ನಿದ್ದೆನಲ್ಲಿನ ಸರ್ಕಾರ ಇದೆ. ಈ ನಿದ್ದೆಗಡಿ ಸರ್ಕಾರಕ್ಕೆ ಅಂಜಲಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ರು. ನನ್ಗೆ ಜೀವದ ಬೆದರಿಕೆ ಇದೆ, ದಯವಿಟ್ಟು ರಕ್ಷಣೆ ಕೊಡ್ಲಿ. ಆದ್ರ ಈ ಸರ್ಕಾರ ಪೊಲೀಸ್ ಯಂತ್ರಣೆಗೂ ತಮ್ಮ ಕೈ ಗೊಂಬೆ ಮಾಡಿಸ್ಕೊಂಡು ಏನ್ ನಡ್ವರ್ಸ್ತಾ ಇದೆಯಲ್ಲ, ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ಮಹಿಳಾ ಮೋರ್ಚಾನಿಂದ ಖಂಡಿಸ್ತೀವಿ. ಹಾಗೂ ಅಂಜಲಿ ಅವ್ರಿಗೆ ನೇಹ ಇರ್ಲಿ, ಇಡೀ ಕರ್ನಾಟಕ ಮಹಿಳೆ ಇಂತ ಏನು ಘಟನೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೋಬೇಕಂತ ಕೇಳ್ತೀವಿ. ಈಗ ಏನ್ ಘಟನೆ ನಡೀತಾ ಇದೆಯಲ್ಲ, ನಾವು ಸಾಮಾಜಿಕವಾಗೂ ಬೆಳಿಬೇಕು. ಮಹಿಳೆಯರು ತಮ್ಮ ರಕ್ಷಣೆ ಮತ್ತೆ ಇಂಥ ಪ್ರೀತಿ ಹೆಸರ ಮೇಲೆ ಏನ ಹುಡುಗರು ಏನ ತಪ್ಪ ಹಾದಿನಲ್ಲಿ ಹೋಗ್ತಾ ಇದ್ದಲ್ಲ, ಅದಕ್ಕೆ ಕಾರಣ ತಮ್ಮ ಪ್ಯಾರೆಂಟ್ಸ್ನೂ ಇದ್ದಾರೆ. ಯಾಕಂದ್ರೆ ನಾವು ಎಲ್ಲ ತರದ ವಿಚಾರ ಮಾಡ್ಕೊಂಡು ಸಂಸ್ಕಾರ ಏನಿದೆಲ್ಲ, ನಮ್ಮ ಭಾರತ ಸಂಸ್ಕಾರ ಏನಿದೆಲ್ಲ ಅದ ನಾವು ಎಚ್ಕೊಡ್ಬೇಕು. ಯಾಕಂದ್ರೆ ಮಹಿಳಾ ಅಂದ್ರ ಮಾತಾ ಭಗಿನಿ ಅಂತ ನಾವು ಏನ್ ನೋಡ್ತೀವಲ್ಲ, ಆ ಸಂಸ್ಕಾರ ನಾವು ನಮ್ಮ ಮಕ್ಕಳಿಗೂ ಕೊಡಬೇಕು. ಮತ್ತು ಮಹಿಳೆಯರಿಗೂ ಇಂಥ ಕೃತಿ ಆಗ್ತೈತಂದ್ರ ನಾವು ಎಚ್ಚರಿಕೊಂಡು ನಾವು ಗಟ್ಟಿಯಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗ್ಬೇಕು. ಆದ್ರೆ ಈ ಅಂಜಲಿ ಪ್ರಕರಣದಲ್ಲಿ ಅಂಜಲಿ ಹೋದ ಮೇಲೇನು ಪೊಲೀಸ್ ಅವ್ರ ರಕ್ಷಣೆ ಕೊಡ್ಲಿಕ್ಕೆ ವಿಫಲ ಆಗಿದ್ದಾರೆ ಅಂತ ನಾ ಏನ್ ಬೇಡ್ಕಿದ್ದೀನಿ ಅಂದ್ರ, ಈ ಪೊಲೀಸ್ ಇದೆಲ್ಲ ಅವ್ರೆಲ್ಲರಿಗೂ ಮೊದಲ ಶಿಕ್ಷೆ ಒದಗಿಸ್ಬೇಕು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.